ಈಗ ಇದನ್ನ ಮಾಡ್ಲಿಕ್ಕೆ ಹೊಂಟಂತ ಸ್ವಾಮಿಗಳು ಏನಿದ್ದಾರೆ ಇವರು 800 ವರ್ಷಗಳ ಕಾಲಾವಧಿಯಲ್ಲಿ ತಮ್ಮ ಮಠದಲ್ಲಿ ತಮ್ಮ ಮಠದ ಯಾವುದೇ ಶಾಖಾ ಮಠಕ್ಕೆ ಅಥವಾ ತಮ್ಮ ಮಠಕ್ಕೆ ಕೆಳವರ್ಗದ ಜನರನ್ನ ಯಾರನ್ನಾದರೂ ಉತ್ತರಾಧಿಕಾರಿಗಳನ್ನ ಮಾಡಿಕೊಂಡು ಬಸವಣ್ಣವರ ತತ್ವವನ್ನು ಪಾಲಿಸಿದ್ದಾರೆಯೇ? ಹೋಗ್ಲಿ, ಕೆಳವರ್ಗ ಹೋಗ್ಲಿ, ಮೇಲ್ವರ್ಗದಲ್ಲಿ ಬೇರೆ ಜಾತಿಯವರನ್ನು ಯಾರನ್ನಾದರೂ ತಂದು ತಮ್ಮ ಉತ್ತರಾಧಿಕಾರಿಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆಯೇ? ಇಲ್ಲ. ಮೂರನೆಯದಾಗಿ ತಮ್ಮದೇ ಸಮುದಾಯದ ಜನರನ್ನು ಮಾಡಿಕೊಳ್ಳುವಾಗ ಅತಿ ಸಮೀಪದ ಸಂಬಂಧಿಕರನ್ನು ಮಾತ್ರ ತಮ್ಮ ಮಠಗಳಲ್ಲಿ ಇಟ್ಕೊಂಡು ಒಬ್ಬನಿಗೆ ಪ್ರಿನ್ಸಿಪಾಲ್ ಮಾಡ್ತಾರೆ, ಇನ್ನೊಬ್ಬನಿಗೆ ಏನೋ ಗುಡಿ ಪೂಜಾ ಮಾಡ್ಲಿಕ್ಕೆ ಕೊಡ್ತಾರೆ, ಮತ್ತೊಬ್ಬನಿಗೆ ಡ್ರೈವರ್ ಮಾಡ್ತಾರೆ. ಇವ್ರ ದಾಯಾದಿಗಳಲ್ಲೇ ಒಬ್ಬನ ಮಠದ ಮ್ಯಾನೇಜರ್ ಮಾಡ್ತಾರೆ, ಮತ್ತೇನೇನೋ ಮಾಡ್ತಾರೆ. ಮಠದಲ್ಲಿ ಕಾರ್ಯಕ್ರಮಗಳಿದ್ದು ಅಂದರೆ ಆ ಕಾರ್ಯಕ್ರಮಗಳಲ್ಲಿ ಸ್ವಾಗತ ಸಮಾರಂಭವನ್ನು ಹಿಡ್ಕೊಂಡು, ಸ್ವಾಗತ ಪರಿಚಯ ಮಾಡುವವ್ರನ್ನ ಹಿಡ್ಕೊಂಡು, ಆಭಾರ ಮನ್ನಿಸುವವರವರಿಗೆ, ಭಾಷಣ ಮಾಡುವವರು, ಸಂಗೀತ ಹಾಡುವವರು ಎಲ್ಲರೂ ಇವ್ರ ಸಂಬಂಧಿಕರೇ ಅಥವಾ ಇವ್ರ ಸಮೀಪದವ್ರೆ ಅಲ್ಲ. ದಕ್ಷಿಣ ತಗೊಳ್ಳಿಕ್ಕೆ ಎಲ್ಲ ಸಮಾಜದವ್ರು ನಡೀತಾರೆ ನಿಮಗೆ. ಆದರೆ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಆಮೇಲೆ ಇಷ್ಟೆಲ್ಲ ಹಣ ಕಲೆಕ್ಟ್ ಮಾಡ್ಕೊಂಡು ನೀವು ಸನ್ಯಾಸಿಗಳು, ವಿರಕ್ತರು, ಹೌದಾ? ಹೀಗಿದ್ದಾಗ ಮನೆ ಮಾರುಗಳನ್ನು ಎಲ್ಲ ಬಿಟ್ಟು ಬಂದಂಥವ್ರು ಸನ್ಯಾಸಿಗಳು ಅಂತಂದ್ರೆ ಬಸವಣ್ಣವ್ರು ಹೇಳಿದಂಗೆ ಮರಳಿ ಹಿಂದಕ್ಕೆ ನೋಡಬಾರ್ದು. ಜಂಗಮರು ಅಂತಂದ್ರೆ ತಮ್ಮ ವೈಯಕ್ತಿಕ ಸ್ವಾರ್ಥವನ್ನು ಇಟ್ಕೊಂಡಂಥವ್ರು ಅಲ್ಲ. ಆದರೆ ಈಗಿರುವಂಥ ಈ ಸ್ವಾಮಿಗಳೆಲ್ಲರೂ ಯಾರು ತಮ್ಮ ಮನೆತನಗಳನ್ನು ಬಿಟ್ಟು ಹೊರಗೆ ಹೋದವ್ರಲ್ಲ. ಅವ್ರು ನನ್ನ ಎದುರಿಗೆ ತಂದು ನಿಲ್ಲಿಸ್ರಿ, ಅವ್ರನ್ನ ಕೇಳ್ತೀನಿ. ನಾನು ಮುಖ ಹಿಂಗೆ ಮ್ಯಾಗೆತ್ತು ಮಾತಾಡಲಿ. ಯಾರಾದರೂ ಒಬ್ರಿಬ್ಬರು ಅಪವಾದ ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಅದರಲ್ಲಿ ಕೆಲವು ಜನ ಅಪವಾದ ಇರಬಹುದು. ಆದರೆ ಬಹುಸಂಖ್ಯಕರೆಲ್ಲ ಇವರೆಲ್ಲ ಸಮಾಜದ ಸಂಪತ್ತನ್ನು ಭೋಗಿಸ್ಲಿಕ್ಕೆ ಬಂದಂಥವ್ರೇ ಹೊರತು ಸೇವೆ ಮಾಡ್ಲಿಕ್ಕೆ ಬಂದಂಥವ್ರು ಅಂತ ಅವ್ರನ್ನ ನೋಡಿದರೆ ಅನಿಸ್ತಾ ಇಲ್ಲ. ನಾನಲ್ಲ, ಸಮಾಜದ ಜನರು ಸಹಿತ ಹೇಳ್ತಾ ಇದ್ದಾರೆ ಇವರ ಕಪಟ ಹೇಗಿದೆ ಅನ್ನೋದು. ಒಂದ್ ಕಡೆ ಹೇಳ್ತಾರೆ ವೈದಿಕಕ್ಕೆ ವಿರೋಧ ಮಾಡೋದು, ಬಸವಣ್ಣವರು ವೇದ ವಿರೋಧಿಗಳಂತ ಬಿಂಬಿಸ್ತಾ ಇದ್ದಾರೆ. ಆದ್ರೆ ಇವರೇ ರಾತ್ರಿ ಎಲ್ಲ ಕೂತು ತಮ್ಮನ ಮಗಳ ಮದುವೆಯಲ್ಲಿ ವೈದಿಕ ಪದ್ಧತಿಯಲ್ಲಿ ಮದುವೆ ಮಾಡಿದ್ರು ನಮ್ಮ ಕಣ್ಣೆದುರಿಗೆ, ನಮ್ಮೂರಲ್ಲೇ. ಯಾರು ಹೆಸರು ಯಾಕೆ ಹೇಳ್ತಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಮದುವೆ ಮಾಡಿದ್ರು. ಎಲ್ಲ ವೈದಿಕ ಪದ್ಧತಿಯಿಂದ ಮದುವೆ ಮಾಡಿದ್ರು. ಮದುವೆ ಮಾಡಿ ಎಲ್ಲ ಆದ ನಂತರ ಸುಮಾರು ಒಂದು 20 ತೊಲೆ ಬಂಗಾರ ಹಾಕಿದ್ರು. ಸಮಾಜದ ಸಂಪತ್ತು ನಿಮ್ಮ ಮನೆಗೆ ಯಾಕೆ ಬಳಸಿದ್ರಿ? ನೀವೊಂದು ವೇಳೆ ಹೀಗೆ ಕೊಡೋದಿದ್ರೆ ಸಾಮಾನ್ಯ ಬಡವರು ಯಾರು ಕಾಣ್ತಿರ್ಲಿಲ್ಲ ನಿಮ್ಗ? ಸ್ವಾಮೀಜಿ, ಇಷ್ಟೆಲ್ಲ ಮಾಹಿತಿಯನ್ನ ಕೊಡ್ತಿರೋರು ಅವ್ರ ಹೆಸರು ಯಾಕೆ ಹೇಳ್ತಿಲ್ಲ ಅಂತ. ಹೆಸರು ಹೇಳುವ ಮೂಲಕ ನೀವು ಜನರಿಗೆ ಅವರ ನಿಜ ಬಣ್ಣವನ್ನ ಬಯಲು ಮಾಡ್ಬೋದಲ್ಲ, ಅವ್ರನ್ನ ಯಾಕೆ ನೀವು ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಅಂತ ಹೇಳಿ. ನಾನೇನು ಹೇಳೋದು, ಗದಗಿನ ತೋಂಟದ ಸ್ವಾಮಿಗಳಂತ ಹೇಳ್ತೇನಲ್ಲ, ಈಗಲೇ ಹೇಳ್ತೇನೆ. ಈ ನೀವು ಹಣಕಾಸಿನ ವಹಿವಾಟಿನ ಬಗ್ಗೆ ಮಾತನಾಡ್ತಾ ಇದ್ರಿ. ಈಗ ನಾಳೆ ದಿನ ಅಂತ ಹೇಳಿ ಸರಿ, ಈ ಹಣಕಾಸಿನ ವಹಿವಾಟಿನ ಬಗ್ಗೆ ಮಾತನಾಡ್ತಾ ಇದ್ರಿ. ಕ್ಷಮೆ ಇರಲಿ, ನನಗೆ ಗೊತ್ತು ವ್ಯತ್ಯಾಸ ಏನು ಅಂತ ಹೇಳಿ. ಆದ್ರೆ ನಾಳೆ ದಿನ ನಿಮಗೆ ಯಾರಾದರೂ ಪ್ರಶ್ನೆ ಮಾಡ್ಬೋದು. ನಿಮ್ಮ ಮಠ ಹಾಗೆ ಅದು ನಡೆಸುವ ಸಂಸ್ಥೆಗಳಲ್ಲೂ ಕೂಡ ವಾರ್ಷಿಕವಾಗಿ 40 ಕೋಟಿಯಷ್ಟು ವಹಿವಾಟಾಗುತ್ತೆ. ನೀವೇನು ಹಣಕಾಸಿನ ವ್ಯವಹಾರದಿಂದ ದೂರ ಉಳಿದಿಲ್ವಲ್ಲ? ಹೀಗೆ ಕೇಳ್ಬೋದು ನಾಳೆ ದಿನ ಪ್ರಶ್ನೆ. ಹೌದಾ? ಇಲ್ಲ, ನಮ್ಮ ಮಠದಲ್ಲಿ ಆ್ಯಕ್ಟಿವಿಟಿಗಳು ಎಷ್ಟಿದೆ ಅಂದರೆ ನಿಮ್ಗೆ ಹೇಳ್ತೇನೆ. ನಮ್ಮ ಮಠದ ಹಣಕಾಸಿನ ವ್ಯವಹಾರವನ್ನು ನೋಡಿಕೊಳ್ಳುವಂಥವ್ರು, ಅಡ್ಮಿನಿಸ್ಟ್ರೇಷನ್ ನೋಡಿಕೊಳ್ಳುವಂಥವ್ರು ನನ್ನ ದಯಾದಿಗಳಲ್ಲ. ನನ್ನ ಜಾತಿಯವರು ಯಾರೂ ಇಲ್ಲ, ನಮ್ಮ ಸಂಬಂಧಿಕರು ಯಾರೂ ಇಲ್ಲ. ನಮ್ಮ ಮಠದಲ್ಲಿ ಬೇಕಾದವ್ರು ಬಂದು ನೋಡ್ಬೋದು. ನಮ್ಮ ಮಠದ ಈ ಹಣಕಾಸು ಮತ್ತು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋರು ಒಬ್ಬರು ಭೋವಿ ಜನಾಂಗದವರು, ಒಡ್ರು ಭೋವಿ ಜನಾಂಗದವರು, ನಿವೃತ್ತ ಇಂಜಿನಿಯರ್ ಅವರು ಸೇವೆ ಅಂತ ಮಾಡ್ತಾರೆ. ಸುಮಾರು 15 ವರ್ಷಗಳಿಂದ ಇಡೀ ಹಣಕಾಸಿನ ವ್ಯವಹಾರ ಎಲ್ಲ ಅವ್ರ ಕೈಯಲ್ಲಿ ಇದೆ. ಇನ್ನೊಬ್ಬರು ಮಾದಿಗ ಸಮಾಜದವರು, ನಮ್ಮ ಇದನ್ನ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳುವಂಥವ್ರು, ಅವರು ರಿಟೈರ್ IAS, ಅವ್ರ ಕೈಯಲ್ಲಿ ಅವರಿಬ್ಬರೇ ಎಲ್ಲ ಮಠದ ಕಾರವಾರ ನೋಡ್ಕೊಳ್ತಾರೆ. ನಾನು ಎಲ್ಲಾದರೂ ಯಾವಾಗಾದ್ರೂ ಹೋದ್ರೆ 4 ಸಹಿ ಮಾಡಿಸ್ಕೊತಾರೆ ನನ್ನ ಕಡೆಯಿಂದ ಅಷ್ಟೇ. ಆದರೆ ಹಣ ಇರೋದು ಮಾತ್ರ ಎಲ್ಲ ಅವ್ರ ಕೈಯಲ್ಲೇ. ಆಮೇಲೆ ಏನೇ ಮಾಡಿದರೂ ಸಹಿತ ನಾವು ಎಲ್ಲವನ್ನೂ ಸಹಿತ ಚೆಕ್ನ ಮೂಲಕನೇ ವ್ಯವಹಾರ ಮಾಡ್ತೀವಿ. ನಮ್ಮ ತುಂಬ ಸಂಸ್ಥೆಗಳಿವೆ. 40 ಕೋಟಿ ಅಂದ್ರೆ ಹೀಗೆ ಯಾರೋ ತಂದು ಹೋಗಿದ್ರು ತಗೊಂಡು. ನಂಬರ್ 2 ಏನಿಲ್ಲ ನಮ್ಮ ಹತ್ರ. ನೀವೀಗ ಹೇಳ್ತಾ ಇರುವ ಮಠಗಳ ಪದ್ಧತಿ ಏನಿದೆ ಅದೆಲ್ಲವೂ ಕೂಡ ಮಠಗಳ ಸ್ಥಾಪನೆ ಆಗೋ ಸಂದರ್ಭದಲ್ಲಿದ್ದ ಮೂಲ ಉದ್ದೇಶಗಳು. ಆದ್ರೆ ಈಗ ಕಾಲ ಬದಲಾಗಿದೆ.
ನೀವು ಹೇಳ್ತಾ ಇದ್ರಿ ಎಲ್ಲಾ ಧರ್ಮದವರಿಗೆ ಅಥವಾ ಕೆಳಗಿನ ವರ್ಗದವರಿಗೆ ಜಾತಿಯವರಿಗೆ ಕರ್ಕೊಂಡು ಬಂದು ಮಠದಲ್ಲಿ ಪೀಠಾಧಿಪತಿ ಮಾಡ್ತಾರ ಅಂತ ಪ್ರಶ್ನೆ ಕೇಳ್ತಿದ್ರಿ. ಆದ್ರೆ ಈಗ ಹೇಗಿದೆ ಪರಿಸ್ಥಿತಿ? ಮೈಕ್ರೋ ಜಾತಿಗಳು, ಜಾತಿಗೊಂದಲ್ಲ ಮೈಕ್ರೋ ಜಾತಿಗಳಿಗೊಂದು ಮಠ ಇರೋ ಸಂದರ್ಭದಲ್ಲಿ ಆಯಾ ನಿರ್ದಿಷ್ಟ ಸಮುದಾಯದ ಹಿತಚಿಂತನೆ ಆ ಮಠಗಳ ಕರ್ತವ್ಯ ಆಗಿರೋ ಸಂದರ್ಭದಲ್ಲಿ ಯಾಕೆ ಇನ್ಯಾವುದೋ ಸಮುದಾಯದ ಮಠಕ್ಕೆ ಇನ್ಯಾವುದೋ ಸಮುದಾಯದ ಮಠಾಧಿಪತಿಗಳಾಗಬೇಕು ಅಂತ ನಿರೀಕ್ಷೆ ಮಾಡಬೇಕು? ನೋಡಿ ಅಮ್ಮವ್ರೆ, ಈಗೇನು ಮಠಗಳಾಗಿವೆ, ಜಾತಿಯ ಮಠಗಳಿಲ್ಲ ಅಂತಿಲ್ಲ, ಜಾತಿಯ ಮಠಗಳಾಗಿವೆ. ಆದ ಮಟ್ಟಿಗೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ಹೀಗಿಲ್ಲ. ನಾನು ಹೇಳೋದ್ರ ಉದ್ದೇಶ ಏನು, ವ್ಯಕ್ತಿ ತನ್ನ ವ್ಯಕ್ತಿತ್ವದ ಆಧಾರದ ಮೇಲೆ ಸನ್ಯಾಸಿ ಆಗಬೇಕು, ಮೇಲ್ವರ್ಗ ಕೆಳವರ್ಗ ಅನ್ನುವ ಜಾತಿ ಆಧಾರದ ಮೇಲೆ ಸನ್ಯಾಸಿ ಆಗಬಾರ್ದು ಅಂತ ಹೇಳೋ ತಾತ್ಪರ್ಯ ಇತ್ತು. ಅವನ ತಪಸ್ಸು, ಅವನ ಜ್ಞಾನ, ಅವನ ಸಾಧನೆ ಇವುಗಳ ಮೇಲೆ ಸನ್ಯಾಸಿ ಆಗಬೇಕೇ ಹೊರತು ಅವ ಜಾತಿ ಆಧಾರದ ಮೇಲೆ ಸನ್ಯಾಸಿ ಆಗಬಾರ್ದು ಅಂತ ಹೇಳೋದು ನನ್ನ ತಾತ್ಪರ್ಯ. ನೀವೀಗ ಹೇಳ್ತಾ ಇರುವ ಮಠಗಳ ಪದ್ಧತಿ ಏನಿದೆ ಅದೆಲ್ಲವೂ ಕೂಡ ಮಠಗಳ ಸ್ಥಾಪನೆ ಆಗೋ ಸಂದರ್ಭದಲ್ಲಿದ್ದ ಮೂಲ ಉದ್ದೇಶಗಳು. ಆದ್ರೆ ಈಗ ಕಾಲ ಬದಲಾಗಿದೆ. ನೀವು ಹೇಳ್ತಾ ಇದ್ರಿ ಎಲ್ಲಾ ಧರ್ಮದವರಿಗೆ ಅಥವಾ ಕೆಳಗಿನ ವರ್ಗದವರಿಗೆ ಜಾತಿಯವರಿಗೆ ಕರ್ಕೊಂಡು ಬಂದು ಮಠದಲ್ಲಿ ಪೀಠಾಧಿಪತಿ ಮಾಡ್ತಾರ ಅಂತ ಪ್ರಶ್ನೆ ಕೇಳ್ತಿದ್ರಿ. ಆದ್ರೆ ಈಗ ಹೇಗಿದೆ ಪರಿಸ್ಥಿತಿ? ಮೈಕ್ರೋ ಜಾತಿಗಳು, ಜಾತಿಗೊಂದಲ್ಲ ಮೈಕ್ರೋ ಜಾತಿಗಳಿಗೊಂದು ಮಠ ಇರೋ ಸಂದರ್ಭದಲ್ಲಿ ಆಯಾ ನಿರ್ದಿಷ್ಟ ಸಮುದಾಯದ ಹಿತಚಿಂತನೆ ಆ ಮಠಗಳ ಕರ್ತವ್ಯ ಆಗಿರೋ ಸಂದರ್ಭದಲ್ಲಿ ಯಾಕೆ ಇನ್ಯಾವುದೋ ಸಮುದಾಯದ ಮಠಕ್ಕೆ ಇನ್ಯಾವುದೋ ಸಮುದಾಯದ ಮಠಾಧಿಪತಿಗಳಾಗಬೇಕು ಅಂತ ನಿರೀಕ್ಷೆ ಮಾಡಬೇಕು? ನೋಡಿ ಅಮ್ಮವ್ರೆ, ಈಗೇನು ಮಠಗಳಾಗಿವೆ, ಜಾತಿಯ ಮಠಗಳಿಲ್ಲ ಅಂತಿಲ್ಲ, ಜಾತಿಯ ಮಠಗಳಾಗಿವೆ. ಆದ ಮಟ್ಟಿಗೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ಹೀಗಿಲ್ಲ. ನಾನು ಹೇಳೋದ್ರ ಉದ್ದೇಶ ಏನು, ವ್ಯಕ್ತಿ ತನ್ನ ವ್ಯಕ್ತಿತ್ವದ ಆಧಾರದ ಮೇಲೆ ಸನ್ಯಾಸಿ ಆಗಬೇಕು, ಮೇಲ್ವರ್ಗ ಕೆಳವರ್ಗ ಅನ್ನುವ ಜಾತಿ ಆಧಾರದ ಮೇಲೆ ಸನ್ಯಾಸಿ ಆಗಬಾರ್ದು ಅಂತ ಹೇಳೋ ತಾತ್ಪರ್ಯ ಇತ್ತು. ಅವನ ತಪಸ್ಸು, ಅವನ ಜ್ಞಾನ, ಅವನ ಸಾಧನೆ ಇವುಗಳ ಮೇಲೆ ಸನ್ಯಾಸಿ ಆಗಬೇಕೇ ಹೊರತು ಅವ ಜಾತಿ ಆಧಾರದ ಮೇಲೆ ಸನ್ಯಾಸಿ ಆಗಬಾರ್ದು ಅಂತ ಹೇಳೋದು ನನ್ನ ತಾತ್ಪರ್ಯ. ನೀವೀಗ ಹೇಳ್ತಾ ಇರುವ ಮಠಗಳ ಪದ್ಧತಿ ಏನಿದೆ ಅದೆಲ್ಲವೂ ಕೂಡ ಮಠಗಳ ಸ್ಥಾಪನೆ ಆಗೋ ಸಂದರ್ಭದಲ್ಲಿದ್ದ ಮೂಲ ಉದ್ದೇಶಗಳು. ಆದ್ರೆ ಈಗ ಕಾಲ ಬದಲಾಗಿದೆ. ನೀವು ಹೇಳ್ತಾ ಇದ್ರಿ ಎಲ್ಲಾ ಧರ್ಮದವರಿಗೆ ಅಥವಾ ಕೆಳಗಿನ ವರ್ಗದವರಿಗೆ ಜಾತಿಯವರಿಗೆ ಕರ್ಕೊಂಡು ಬಂದು ಮಠದಲ್ಲಿ ಪೀಠಾಧಿಪತಿ ಮಾಡ್ತಾರ ಅಂತ ಪ್ರಶ್ನೆ ಕೇಳ್ತಿದ್ರಿ. ಆದ್ರೆ ಈಗ ಹೇಗಿದೆ ಪರಿಸ್ಥಿತಿ? ಮೈಕ್ರೋ ಜಾತಿಗಳು, ಜಾತಿಗೊಂದಲ್ಲ ಮೈಕ್ರೋ ಜಾತಿಗಳಿಗೊಂದು ಮಠ ಇರೋ ಸಂದರ್ಭದಲ್ಲಿ ಆಯಾ ನಿರ್ದಿಷ್ಟ ಸಮುದಾಯದ ಹಿತಚಿಂತನೆ ಆ ಮಠಗಳ ಕರ್ತವ್ಯ ಆಗಿರೋ ಸಂದರ್ಭದಲ್ಲಿ ಯಾಕೆ ಇನ್ಯಾವುದೋ ಸಮುದಾಯದ ಮಠಕ್ಕೆ ಇನ್ಯಾವುದೋ ಸಮುದಾಯದ ಮಠಾಧಿಪತಿಗಳಾಗಬೇಕು ಅಂತ ನಿರೀಕ್ಷೆ ಮಾಡಬೇಕು? ನೋಡಿ ಅಮ್ಮವ್ರೆ, ಈಗೇನು ಮಠಗಳಾಗಿವೆ, ಜಾತಿಯ ಮಠಗಳಿಲ್ಲ ಅಂತಿಲ್ಲ, ಜಾತಿಯ ಮಠಗಳಾಗಿವೆ. ಆದ ಮಟ್ಟಿಗೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ಹೀಗಿಲ್ಲ. ನಾನು ಹೇಳೋದ್ರ ಉದ್ದೇಶ ಏನು, ವ್ಯಕ್ತಿ ತನ್ನ ವ್ಯಕ್ತಿತ್ವದ ಆಧಾರದ ಮೇಲೆ ಸನ್ಯಾಸಿ ಆಗಬೇಕು, ಮೇಲ್ವರ್ಗ ಕೆಳವರ್ಗ ಅನ್ನುವ ಜಾತಿ ಆಧಾರದ ಮೇಲೆ ಸನ್ಯಾಸಿ ಆಗಬಾರ್ದು ಅಂತ ಹೇಳೋ ತಾತ್ಪರ್ಯ ಇತ್ತು. ಅವನ ತಪಸ್ಸು, ಅವನ ಜ್ಞಾನ, ಅವನ ಸಾಧನೆ ಇವುಗಳ ಮೇಲೆ ಸನ್ಯಾಸಿ ಆಗಬೇಕೇ ಹೊರತು ಅವ ಜಾತಿ ಆಧಾರದ ಮೇಲೆ ಸನ್ಯಾಸಿ ಆಗಬಾರ್ದು ಅಂತ ಹೇಳೋದು ನನ್ನ ತಾತ್ಪರ್ಯ.